ಫಂಗಲ್ ಚಂಡಮಾರುತ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಲಾಗಿದೆ. ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಪ್ರಾಣಹಾನಿ ಸಂಭವಿಸಿಲ್ಲ ಎಂದು ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಹೇಳಿದರು. ಬೆಳಗಿನ ಜಾವ 3 ಗಂಟೆಯಿಂದ 6 ಗಂಟೆ ತನಕ ಹೆಚ್ಚಿನ ಸಂಖ್ಯೆಯಲ್ಲಿ ಮಳೆ ಆಗಿದೆ. ಒಂದು ನಮ್ಮ ಬಚ್ಚಪಳ್ಳಿ ಮೆಣಸು, ಉಳ್ಗಿ, ಉಳ್ಳಾಲ, ಬೊಳೆಯಾರಲ್ಲಿ ಮತ್ತೆ ಮಂಗಳೂರು ಈ ಒಂದು ಪ್ರಾಂತ್ಯದಲ್ಲಿ ಒಂದು ಪ್ಲೇಸ್ ಇನ್ ಬಂಟ್ವಾಳ ಇಲ್ಲಿ ಮಾತ್ರ ಮ್ಯಾಕ್ಸಿಮಮ್ ರೈನ್ಫಾಲ್ಸ್ ಆಗಿದೆ. ಐದರ್ ಲಾಸ್ಟ್ ಈವ್ನಿಂಗ್ ಆರ್ ಟುಡೇ ಅರ್ಲಿ ಇನ್ ದ ಮಾರ್ನಿಂಗ್ ಸ್ವಲ್ಪ ಜೋರು ಮಳೆ ಅಲ್ಲಿ ಆಗಿದೆ. ಬಟ್ ಎಲ್ಲಿಯೂ ಡ್ಯಾಮೇಜಸ್ ಅಂದರೆ ಮೇಜರ್ ಡ್ಯಾಮೇಜಸ್ ಇಲ್ಲ, ಪ್ರಾಣಹಾನಿ ಆ ಥರ ಯಾವುದೂ ಇಲ್ಲ. ಬಜ್ಪೆ ಏರ್ಪೋರ್ಟ್ ಒಳಗಡೆ ಮತ್ತೆ ಗೋಡೆಗಳು ಅವರವರ ಮನೆಗಳ ತಡೆಗೆ ಇದು ಏನು ಕಾಂಪೌಂಡ್ ವಾಲ್ಸ್ ಇದೆ ಸಣ್ಣದು ಆ ಥರ ಇರುವಂಥದ್ದು ಡ್ಯಾಮೇಜ್ ಆಗಿರುವಂಥ ಮಾಹಿತಿಗಳಿದೆ. ಸಿಟಿ ಒಳಗಡೆ ಕೊಟ್ಟಾರೆ ಚೌಕಿಯಲ್ಲಿ ಸ್ವಲ್ಪ ಇದುವಾಗಿ ಸ್ವಲ್ಪ ಟ್ರಾಫಿಕ್ ಇದುವಾಯಿತು ನಿನ್ನೆ. ಅದು ಬಿಟ್ಟು ಕೆಲವು ಕಡೆ ನಮ್ಮ ಭಾರತ್ ನಗರ್ ಫಾರ್ ಎಕ್ಸಾಂಪಲ್ ಸೂರತ್ಕಲ್ ಈ ಏರಿಯಾಸಲ್ಲಿ ಸ್ವಲ್ಪ ನೀರಿನ ಮಟ್ಟ ಹೆಚ್ಚಾಗ್ಬಿಟ್ಟು ಆಮೇಲೆ ಇಳಿದಿದೆ. ಬಟ್ ಅದು ನೀರು ಮನೆ ಒಳಗಡೆ ಬಂದಿರುವಂಥ ಪ್ರಕರಣಗಳು ಆಗಿತ್ತು. ಸೊ ಇಡೀ ರಾತ್ರಿನೂ ಸಹ ನಮ್ಮ ಸಿಟಿ ಕಾರ್ಪೊರೇಷನ್ ಮತ್ತು ಎಲ್ಲ ಅರ್ಬನ್ ಲೋಕಲ್ ಬಾಡೀಸು ಮತ್ತು ತಹಸೀಲ್ದಾರ್ಸು ಇದೆಲ್ಲ ಡಿಪಾರ್ಟ್ಮೆಂಟ್ಸು ತಂಡಗಳು ಫೀಲ್ಡಲ್ಲಿ ಇದ್ರು, ಎಲ್ಲೆಲ್ಲಿ ಇದಿತ್ತು ಅಲ್ಲಿ ಇದು ಮಾಡಿದ್ದಾರೆ. SDRF ತಂಡನೂ ಸಹ ಸಿಟಿಯಲ್ಲಿ ಒಂದು ಕಡೆ ಹೋಗಿ ಈ ಥರ ಮನೆಯಲ್ಲಿ ನೀರಿರುವುದನ್ನು ಪಂಪ್ ಔಟ್ ಮಾಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಗಾಡಿಗಳು ಕ್ರೇನಿಂದ ಲಿಫ್ಟ್ ಮಾಡುವಂಥದ್ದು ಅವಶ್ಯಕತೆ ಆಯಿತು ಮುಳ್ಳಾಲಲ್ಲಿ, ಆ ಕೆಲಸಗಳು ಆಗಿದೆ. ಈಗ ಮಧ್ಯಾಹ್ನ ಅಷ್ಟಿಗೆ ಅದು ದಾಟಿ ಹೋಗಿದೆ, ಈಗ ಸಮಸ್ಯೆ ಇಲ್ಲ. ಈವನ್ ಇನ್ ಸುಬ್ರಹ್ಮಣ್ಯ ಆ ಏರಿಯಾಸಲ್ಲೂ ವಿ ಹ್ಯಾವ್ ಟೇಕನ್ ಪ್ರಿಕಾಷನರಿ ಮೆಷರ್ಸ್. ಯಾಕಂದರೆ ಅಲ್ಲಿ ಜಾತ್ರೆಗಳು ನಡೀತಾ ಇರೋದ್ರಿಂದ ಆ ಒಂದು ನೀರಿನ ಇದಕ್ಕೆ ನದಿಗೆ ಯಾರು ಇಳಿಯದ ಹಾಗೆ ಪ್ರಿವೆಂಟಿವ್ ಮೆಷರ್ಸ್ ಮಾಡ್ಕೊಂಡಿದ್ದೀವಿ. ಈಗ ದಾಟಿದ್ರೂ ಸಹ ಇವತ್ತು ಒಂದು ದಿವಸಕ್ಕೆ ಟಿಲ್ ಫರ್ದರ್ ಇದು ಬರುವ ತನಕ ಯಾರು ಕೂಡ ಸಾರ್ವಜನಿಕವಾಗಿ ಈ ಬೀಚ್ಗಳು ಮತ್ತು ನದಿ ನೀರಿನ ಇದಕ್ಕೆ ಹತ್ತಿರ ಹೋಗದ ಹಾಗೆ ಗಮನ ಹರಿಸಬೇಕು ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ದೀವಿ. ನಿಮ್ಮ ಮುಖಾಂತರ ಸಾರ್ವಜನಿಕರಿಗೂ ಅದನ್ನು ವಿನಂತಿಯನ್ನು ಮಾಡ್ಕೊಳ್ತೀವಿ. ಪರ್ಟಿಕ್ಯುಲರ್ಲಿ ಹೊರಗೆ ಜಿಲ್ಲೆಯಿಂದ ಬರುವಂಥ ಟೂರಿಸ್ಟು ಆ ಥರ ಇರುವಂಥವರು ಯಾವುದೇ ಕಾರಣಕ್ಕೆ ಹೋಗದಂಗೆ ಆಯಾ ರಿಸಾರ್ಟ್ ಓನರ್ಸ್ ಕೂಡ ಅದನ್ನು ನಿಗಾ ವಹಿಸಬೇಕು. ಆ ಥರ ಏನಾದಂದರೆ ಅವ್ರ ಮೇಲೇನೂ ನಾವು ಕ್ರಮ ವಹಿಸ್ತೇವೆ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೀವಿ. ಅದ್ದೇಪಾಡಿಯಲ್ಲಿ 1 or 2 ಪ್ಲೇಸಸ್ಸಲ್ಲಿ ಆಗಿದೆ. ಅದ್ದೇಪಾಡಿಯಲ್ಲಿ ಅದು ಗುಡ್ಡ ಕುಸಿತ ಆಗಿದೆ ಅಂತ ಅದನ್ನು JCB ಇಂದ ಅದನ್ನು ತೆರವುಗೊಳಿಸಿದ್ದಾರೆ. ಇಲ್ಲ, ಏರ್ಪೋರ್ಟ್ ಇಂದ ನೀರು ಬಿಡುವಂಥದ್ದು ಅಂತ ನಾವು ಹೋಗಿ ಅಲ್ಲಿ ಒಂದು ಸಭೆಯನ್ನ ಮಾಡಿ ಇದು ಮಾಡಿದ್ದೇವೆ. ಅದು ಒಂದು ಏನಂತ ಹೇಳಿದ್ರೆ ಅಲ್ಲಿ ಏನೋ ಸ್ಟೋರ್ ಮಾಡಿ ಬಿಡ್ತಾ ಇದ್ದಾರೆ ಅನ್ನುವಂತ ಒಂದು ಪರಿಕಲ್ಪನೆ ಜನರಲ್ಲಿದೆ. ಅಂದ್ರೆ ಒಂದು ಕಡೆ ಒಂದು ಸಾರಿ ಈ ಕಡೆ ಬರ್ತದೆ, ಒಂದು ಸಾರಿ ಶ್ರೀದೇವಿ ಕಾಲೇಜ್ ಕಡೆ ಬರ್ತದೆ, ಒಂದು ಸಾರಿ ಆ ಕಡೆ ಬರ್ತದೆ ಅಂತ ಅವ್ರದ್ದು ಇದಿತ್ತು. ಸೊ ನಾವು ಎಲ್ಲ ಗ್ರಾಮಸ್ಥರು ಮತ್ತೆ ಅವ್ರದ್ದು ಸಮಿತಿ ಇದು ಮಾಡಿಬಿಟ್ಟು ವಿ ಹ್ಯಾಡ್ ಗಿವನ್. ಸೊ ಎಂಟೈರ್ ಸ್ಟಡಿಯನ್ನ ಮಾಡಲಿಕ್ಕೆ ನಾವು ಅವರಿಗೆ ಹೇಳಿದ್ದೀವಿ. ಅಂದ್ರೆ ಎಂಟ್ರಿ ಡ್ರೈನೇಜ್ ಪ್ಯಾಟರ್ನ್ ಬರೀ ಅವ್ರ ಏರ್ಪೋರ್ಟ್ ಕಾಂಪೌಂಡ್ ತನಕ ಮಾತ್ರ ಡ್ರೈನ್ ಅಲ್ಲ, ಆ ಪಾಯಿಂಟ್ ಇಂದ ಹಿಡಿದು ಅದು ಕೊನೆಗೆ ನದಿಗೆ ಹೋಗಿ ಮುಟ್ಟುವ ತನಕನು ಹೇಗೆ ಯಾವ ರೀತಿಯಲ್ಲಿ ಡ್ರೈನ್ ಹಾಕೊಂಡು ಹೋಗ್ತಾ ಇದೆ ಅನ್ನುವಂಥದ್ದನ್ನು ಆ ಎಂಟೈರ್ ನೆಟ್ವರ್ಕ್ ಅನ್ನು ಕೂಡ ಸ್ಟ್ರೆಂಥನ್ ಮಾಡಬೇಕು ಅಂತ ನಿರ್ದೇಶನಗಳು ಕೊಟ್ಟಿದ್ದೇವೆ. ವಿ ಹ್ಯಾವ್ ಟು ವರ್ಕ್ ಆನ್ ದಟ್. ಅದು ಮಾನ್ಸೂನ್ ಮುಗಿದ ಮೇಲೆ ಈಗ ಕೆಲಸ ಪ್ರಾರಂಭ ಮಾಡಬೇಕು. ವಿ ವಿಲ್ ಫಾಲೋ ಇಟ್. ಏರ್ಪೋರ್ಟ್ ಒಳಗಡೆ ಒಂದು ಸಣ್ಣ ಗೋಡೆ ಬಿದ್ದಿದೆ ಅಂತ ನನಗೆ ಮಾಹಿತಿ ಕೊಟ್ಟರು. ಬಟ್ ಅದು ಇಂಟರ್ನಲ್, ಅವ್ರದ್ದು ಇಂಟರ್ನಲ್, ಅದರಿಂದ ಏನು ಡ್ಯಾಮೇಜ್ ಇಲ್ಲ. ಮತ್ತೆ ಡೆತ್ ಅಂದ್ರೆ ಈಗ ಬೆಳ್ತಂಗಡಿಯಲ್ಲಿ ಒಂದು ಡ್ರೌನಿಂಗ್, ದಟ್ ಇಸ್ ಬೆಳ್ತಂಗಡಿಯಲ್ಲಿ ಮಳೆ ಇರಲಿಲ್ಲ ಸಂಜೆ, ನಾಟ್ ರಿಲೇಟೆಡ್ ಟು ರೈನ್. ಬಟ್ ಅದ್ರ ಬಗ್ಗೆ ಅದು ನಾವು ಈಗ ಸದ್ಯಕ್ಕೆ ವಿ ಹ್ಯಾವ್ ನಾಟ್ ಡಿಕ್ಲೇರ್ಡ್ ಎನಿ ಡಿಸಾಸ್ಟರ್ ರಿಲೇಟೆಡ್ ಡೆತ್ಸ್. ಲೈಟ್ನಿಂಗ್ ಅಂತ ಇದು ಪುತ್ತೂರಲ್ಲಿ ಒಂದು ಎಲೆಕ್ಟ್ರಿಕ್ಯೂಷನ್ ಡೆತ್ ಆಗಿದೆ, ಲೈಟ್ನಿಂಗ್ ಆಗಿಲ್ಲ ಅಂತ ಈಗ ಸದ್ಯಕ್ಕೆ ಅದು ಲೈಟ್ನಿಂಗ್ ಅಂತ ನಾವು ಡಿಕ್ಲೇರ್ ಮಾಡಿಲ್ಲ. ಸೊ ಆಸ್ ಆಫ್ ನೌ ವಿ ಡೋಂಟ್ ಹ್ಯಾವ್ ಎನಿ ಡಿಸಾಸ್ಟರ್ ರಿಲೇಟೆಡ್ ಡೆತ್ಸ್.